ದುಡ್ಡಿಂದ ಏನಾದ್ರೂ ವ್ಯವಸ್ಥೆ ಆಯ್ತಾ? ಇಲ್ಲ ದೇವ್ಕೆ, ಏನು ವ್ಯವಸ್ಥೆ ಆಗ್ಲಿಲ್ಲ. ರಾಧಿಕಾ ನನ್ನ ಮಗಳಾಗಿ ನನಗೆ ಎಷ್ಟೊಂದು ಉಪಕಾರ ಮಾಡಿದ್ದಾಳೆ. ನನ್ನ ಮನೆ ಮರ್ಯಾದೆ ಉಳಿಸೋದಕ್ಕೋಸ್ಕರ ಆ ಮಗು ತನ್ನ ಹೆಸರಿಗೆ ಕಳಂಕ ತಂದ್ಕೊಂಡು ಅವಳು ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನನ್ನ ಕೈ ಏನೂ ಮಾಡಕ್ಕಾಗ್ತಾ ಇಲ್ವಲ್ಲ. ಕಡೆ ಪಕ್ಷ ಆ ಮಗುಗೊಂದು ಒಳ್ಳೆ ಮದುವೆ ಮಾಡೋಣ ಅಂದ್ರೆ ನನ್ನ ಕೈಲ ಅದಕ್ಕೂ ಯೋಗ್ಯತೆ ಇಲ್ವಲ್ಲ ದೇವ್ಕಿ. ರೀ, ನಿಮ್ ಪ್ರಯತ್ನ ನೀವು ಮಾಡಿದ್ದೀರಾ. ಆದ್ರೆ ಏನ್ ಮಾಡೋದು ದೇವ್ಕಿ? ಈಗ ನೋಡಿದ್ರೆ ಬೀಗರ ಮನೆಯವರು ಅವ್ರ ಮನೆ ದೇವರ ಪೂಜೆ ಸಮಯದಲ್ಲಿ ಚಂದ್ರಹಾರ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮನೆ ಪತ್ರನಾದ್ರೂ ಇಟ್ಟು ಸ್ವಲ್ಪ ದುಡ್ಡು ಹೊಣ್ಸೋಣ ಅಂತ ನೋಡಿದೆ. ಸಾಧ್ಯ ಆಗ್ಲಿಲ್ಲ. ಮನೆ ಅಮ್ಮನ ಹೆಸರಲ್ಲಿದೆ. ಅಮ್ಮ ಸಹಿ ಹಾಕೋ ತನಕ ಏನು ಮಾಡಕ್ಕ. ಯಾವುದಕ್ಕೂ ಅತ್ತೆ ಹತ್ರ ಒಂದ್ ಮಾತು ಕೇಳಿ ನೋಡಿ, ಒಪ್ಪಿದ್ರು ಒಪ್ಬೋದು. ಹೌದು ಕಣೆ, ಇದೊಂದು ಬಾಕಿ ಇತ್ತು. ಈ ದರಿದ್ರದವಳು ಮದುವೆ ಆಗುವಷ್ಟೊತ್ತಿಗೆ ನಾವೆಲ್ಲ ಬೀದಿಗೆ ಬಿದ್ದಿರ್ತೀವಿ. ನಾನ್ ಮನೆ ಅಡಾಡೋದಕ್ಕೆ ಒಪ್ಪೋದಿಲ್ಲ. ವಿಶಾಖನ್ ಮದ್ವೆಗಾಗಿದ್ರೆ ನಾನು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ವಿಶಾಖನ್ ಮದ್ವೆ ಮುರಿದಿರೋ ಈ ಮಾರಿಗೆ, ಇವಳ ಮದ್ವೆಗೆ ನಾನ್ ಸಹಾಯ ಮಾಡಲ್ಲ. ಬೇಡಿ, ಸಹಾಯ ಮಾಡಬೇಡಿ, ಮಾತು ಆಡಬೇಡಿ. ರಾಧಿಕಾ ನನ್ನ ಮಗಳು, ಅವಳು ಮದುವೆನ ನಾನು ಮಾಡ್ತೀನಿ. ನಿಮ್ಮ ಹತ್ರ ಅವಳು ಮದುವೆಗೆ ಅಂತ ನಾನು ಒಂದು ನಯಾ ಪೈಸಾ ಕೇಳೋದಿಲ್ಲ. ಭಿಕ್ಷಾ ಎತ್ತಿ ನನ್ನ ಮಗಳ ಮದುವೆ ಮಾಡ್ತೀನಿ. ಏನೂ ಕೇಳ. ಜಟ್ಟಿ ಭೂಮಿಗೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಅಂದ್ಕೊಂಡಂತೆ. ನಿನ್ನಿಷ್ಟ, ಏನಾದ್ರೂ ಮಾಡ್ಕೊಂಡು ಹೋಗು, ಅದು ಬೇಡ ಅಂತ. ಶಾಸ್ತ್ರಿಗಳೇ ನೋಡ್ದೇವ್ಕಿ ಯಾರು ಅಂತ. ನಮಸ್ತೆ. ನಮಸ್ತೆ, ನಾನು ಸಾವುಕಾರ ಜ್ಞಾನಚಂದ್ರ ಮನೆಯಿಂದ ಬಂದಿದ್ದೀನಿ. ಶಾಸ್ತ್ರಿಗಳ ಭೇಟಿ ಆಗಬೇಕಿತ್ತು. ಬನ್ನಿ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ತೆ, ಕೂತ್ಕೊಳ್ಳಿ. ಶಾಸ್ತ್ರಿಗಳೇ, ನಿಮಗೆ ಗೊತ್ತಿರಬಹುದು, ಸಾವುಕಾರ ಜ್ಞಾನಚಂದ್ರರು ಈ ಊರಿಗೆ ವಾಪಸ್ ಬಂದಿದ್ದಾರೆ. ಅವ್ರದ್ದೊಂದು ಕೆಲಸ ಇದೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗೋದು. ಅದಕ್ಕೆ ನಿಮ್ಮನ್ನ ಒಂದ್ಸಲ ನೋಡ್ಕೊಂಡು ಬಾ ಅಂತ ಹೇಳಿ ಕಳಿಸಿದ್ದಾರೆ. ಜ್ಞಾನಚಂದ್ರರ್ಗ ನನ್ನ ಹತ್ರನ ಏನ್ ಕೆಲಸ? ಯಾವ್ದಾದ್ರು ಪೂಜೆ ಇಟ್ಕೊಂಡಿದ್ದಾರಾ? ಶಾಸ್ತ್ರಿಗಳೇ, ಪೂಜೆಗಿಂತ ಹೆಚ್ಚು ಲಾಭ ಸಿಗೋ ಕೆಲಸ. ಸಾಹುಕಾರ ಹತ್ರ ದುಡ್ಡಿದೆ, ನಿಮ್ಮ ಹತ್ರ ಪುಣ್ಯ ಸಂಸ್ಕಾರ ಇದೆ. ಅವ್ರ ಹತ್ರ ಇರೋದು ನಿಮ್ಗೆ ಕೊಡ್ತಾರೆ, ನಿಮ್ಮ ಹತ್ರ ಇರೋದನ್ನ ಅವ್ರು ಕೊಟ್ಟ ಸಾಕು. ಶಾಸ್ತ್ರಿಗಳೇ, ಇದೊಂದು ಕೆಲಸ ಮಾಡ್ಕೊಟ್ರೆ ನೀವು ಇಷ್ಟು ವರ್ಷ ಸಂಪಾದನೆ ಮಾಡಿರೋದನ್ನ ಒಂದೇ ದಿನದಲ್ಲಿ ಸಂಪಾದನೆ ಮಾಡ್ಬೋದು. ನಾನು ಜ್ಞಾನನ ಮೋಕ್ಷನ ಮಾರ್ಕೊಂಡು ತಿನ್ನೋಷ್ಟು ನೀಚ ಅಲ್ಲ.
ನೋವು ಮಾಡ್ತಾ ಇದ್ದೀರಾ. ದುಡ್ಡಿನ ಮದದಿಂದ ಮಾತಾಡ್ತಾ ಇದ್ದೀರಾ. ಅವ್ರಿಗೆ ಹೋಗಿ ಹೇಳಿ ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂತ. ಹೋಗಿ ಹೇಳಿ ಹೋಗಿ. ಹಾ ಅರೆ ಏನಿದೆ ಮಗಳೇ? ಏನ್ಮಾ? ನೀನು ತಯಾರೇ ಆಗಿಲ್ವಾ? ಯಾಕೆ? ಬರಲ್ವಾ ಕೂಸೆ ನಮ್ ಜೊತೆ? ಎಲ್ಲಿಗಮ್ಮ? ಆಯ್ತು, ಎಲ್ಲಿಗೆ ಅಂತ ಆಗ್ಲೇ ಅಪ್ಶಕನ ಹಾಡಾಯ್ತಲ್ವಾ, ಇನ್ನು ಇವಳನ್ನ ಕಟ್ಕೊಂಡು ಹೋಗೋದೆ ಬೇಡ. ಅವಳಿರ್ಲಿ, ನಾವು ಹೋಗೋಣ ನಡಿ. ಅಮ್ಮ ನಾನ್ ಬರಲ್ಲ, ನೀವ್ ಹೋಗ್ಬನ್ನಿ. ಅಲ್ಲ ಮಗಳೇ, ಇವತ್ ದೇವಸ್ಥಾನದಲ್ಲಿ ಭದ್ರಗಿರಿ ಅಚ್ಯುತ ದಾಸರ ಹರಿಕತೆ ಇದೆ. ನಿನ್ ಕೇಳೋದಕ್ಕೆ ಇಷ್ಟ ಅಂತಿದ್ದೆ. ಬಾ, ನಿಂಗ್ ತಲೆಯಲ್ಲಿ ಬುದ್ಧಿ ಇದೆಯೇನೆ? ಪೂರ್ಣ ಬಂದಾಗ ಅವನ್ಗೊಂದ್ ಲೋಟ ನೀರ್ ಕೊಡೋದಕ್ ಮನೇಲಿ ಯಾರು ಇರೋದ್ ಬೇಡ್ವಾ? ಅವಳಿಲ್ಲೇ ಬಿದ್ದಿರ್ಲಿ, ನಾವ್ ಹೋಗೋಣ ನಡಿ. ಅಲ್ಲಮ್ಮ, ಅಲ್ಲನು ಬೇಡ ಬೆಲ್ಲನೂ ಇಲ್ಲ. ನಾ ಹೇಳಿದ್ ಗೊತ್ತಾಯ್ತು ತಾನೆ, ನಾ ಹೋಗ್ತಿರ್ತೀನಿ ಬಾ. ಕೃಷ್ಣನ್ ಕತೆ ಹೇಳ್ತಿರ್ತದೆ. ಲೇ, ಮತ್ತೇನೇ ಅದು ನಿಂದು ಶೋಕ್ರಾಗ? ನೋಡಿ, ಅಲ್ಲಿ ಮುಗ್ದೋಗಿರುತ್ತೆ ನಾ ಹೋಗೋದ್ಗೆ ಪುರಾಣ. ನಡಿ ಬಾ, ಬೇಗ ಬಾ. ನನ್ನ ಮಗಳು ರಾಧಿಕಾ ಅವ್ರ ಅಕ್ಕನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ಲು. ಹಾಗಂತ ಅವಳ ಮೊದಲಲ್ಲಿ ಉಪಯೋಗಿಸಿರೋ ಒಂದೇ ಒಂದು ನೂಲನ್ನು ನಾನು ಉಪಯೋಗಿಸೋದಿಲ್ಲ. ಎಲ್ಲ ಹೊಸ ತರ್ತೀನಿ. ಅಂತಿದ್ದೆಲ್ಲ ನೀ ಮಾಡಕ್ಕಾಗತ್ತಾ? ನಿನ್ನೆ ನೀನ್ ಮಾರ್ಕೊಂಡು ಅವಳು ಮದುವೆ ಮಾಡ್ತೀಯಾ? ಅಂಥ ಸಮಯ ಬಂದ್ರೆ ನನ್ನ ಮಗಳ ಮದುವೆ ಮಾಡೋದಕ್ಕೆ ನಾನು ಅದನ್ನ ಮಾಡೋದಕ್ಕೂ ಸಿದ್ಧ. ನಮ್ ಕೂಸ್ಗೆ ಅವ್ರ ಅತ್ತೆ ಮನೆಯಿಂದ ಕೊಟ್ಟಿರೋ ವಸ್ತ್ರಗಳು ಇಷ್ಟೊಂದ? ಅಲ್ಲಿಗೆ ನಾವು ಕೊಟ್ಟಿರೋ ಉಡುಗೊರೆ ಎಲ್ಲಿಗೂ ಸಾಲದು. ಬೀಗರ್ ಮನೆಯವರು ನಮಗ್ ತೋರಿಸ್ತಾರೋ ಆದ್ರ ಆತಿಥ್ಯ ಇದ್ರ ಮುಂದೆ ನಾವು ಅವ್ರಿಗೆ ಕೊಟ್ಟಿರೋ ಬಳುವಳಿ ಏನೇನೂ ಅಲ್ಲ ಅಂತ ನನಗೆ ಅನ್ನಿಸ್ತು. ನಾವು ಅವರು ಸರಿಸಮಾನವಾಗಿ ತೂಗೋದಿರ್ಲಿ, ಸರಳವಾಗಿ ಒಂದು ಮದುವೆ ಮಾಡ್ಕೊಡೋ ಯೋಗ್ಯತೆ ಕೂಡ ನನಗಿಲ್ಲ. ಕೈಯಲ್ಲಿ ದುಡ್ಡಿಲ್ದೆ ನಾವು ಹಾಕೊಂಡಿದ್ದ ಯೋಜನೆಗಳೆಲ್ಲ ತಿರುಕನ ಕನಸಿದ್ದಾಗಿದೆ. ಈ ಅನಿಷ್ಟದ ಮದುವೆ ನಿಶ್ಚಿತಾರ್ಥ ಆಗಿದ್ದು. ನಿದ್ಗೆಡೋ ಬುದ್ಧಿಗೇಡೋ ಅನ್ನೋ ಹಾಗಾಗಿದೆ ನಿನಗೆ. ಯಾವಾಗ ನೋಡಿ ಬರೀ ದುಡ್ಡಿಂದೆ ಚಿಂತೆ. ನನ್ನ ಮಗಳು ರಾಧಿಕನ್ಗೆ ಈ ಊರಲ್ಲಿ ಇದುವರೆಗೂ ಸಿಗದೇ ಇದ್ದಂತ ಮರ್ಯಾದೆ ಇನ್ನು ಮುಂದೆ ಶಾಶ್ವತವಾಗಿ ಸಿಗಬೇಕು. ನಮ್ ಕುಲದೇವಿಗೆ ಹೆಣ್ಣಿನ ತಂದೆ ಚಂದ್ರಹಾರನ ಅರ್ಪಣೆ ಮಾಡ್ಬೇಕು. ನಮಗೆ ಬಹಳ ತುರ್ತಾಗಿ ಹಣದ ಅವಶ್ಯಕತೆ ಇದೆ. ಶಾಸ್ತ್ರಿಗಳೇ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ತಾಯಿಯವ್ರ ಸೈನ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ನಾನ್ ಮನೆ ಅಡಾಡೋದಕ್ಕೆ ಒಪ್ಪೋದಿಲ್ಲ. ಶಾಖನ್ ಮದುವೆ ಮುರಿದಿರೋ ಈ ಮಾರಿಗೆ, ಇವಳ ಮದುವೆಗೆ ನಾನ್ ಸಹಾಯ ಮಾಡಲ್ಲ. ಅವರು ಮಾಡಿರೋದ್ರಲ್ಲಿ ಅರ್ಧ ಕೂಡ ಮಾಡೋ ಯೋಗ್ಯತೆ ನನಗಿಲ್ಲ. ಇದು ಇದು ನನ್ನ ಸಂಕಟ, ನನ್ನ ಬೇಡ. ಸಾವುಕಾರ ಜ್ಞಾನಚಂದ್ರ ಈ ಊರಿಗೆ ವಾಪಸ್ ಬಂದಿದ್ದಾರೆ. ಅವ್ರದೊಂದು ಕೆಲಸ ಇದೆ, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗೋದು. ಅಂತಿದ್ದೆಲ್ಲ ನೀ ಮಾಡಕ್ಕಾಗತ್ತಾ? ನಿನ್ನೆ ನೀನ್ ಮಾರ್ಕೊಂಡು ಅವಳು ಮದುವೆ ಮಾಡ್ತೀಯಾ? ಅಂಥ ಸಮಯ ಬಂದ್ರೆ ನನ್ನ ಮಗಳ ಮದುವೆ ಮಾಡೋದಕ್ಕೆ ನಾನು ಅದನ್ನ ಮಾಡೋದಕ್ಕೂ ಸಿದ್ಧ.
ಹಲೋ. ಆಶ್ಚರ್ಯ, ಒಂದೇ ಒಂದು ರಿಂಗಿಗೆ ಫೋನ್ ರಿಸೀವ್ ಮಾಡಿಬಿಟ್ಟೆ. ನನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದ? ಇಲ್ಲಪ್ಪ. ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ? ಮತ್ತೆ ಯಾಕೆ ಉಗುರು ಕಚ್ತಾ ಇದೆಯಾ? ಎಲ್ಲಿದ್ದೀರಾ ನೀವು? ಹೇಳ್ತೀನಿ, ಆದ್ರೆ ನನಗೋಸ್ಕರ ಒಂದೇ ಒಂದ್ಸರಿ ಸ್ಮೈಲ್ ಮಾಡಬೇಕು. ಅರೆ, ನೀನ್ ಮುಖ ಮುಚ್ಕೊಂಡ್ರೆ ನಿನ್ ಸ್ಮೈಲ್ ನನಗೆ ಹೇಗೆ ಕಾಣಿಸುತ್ತೆ? ನಿಜ ಹೇಳಿ, ನೀವು ಇಲ್ಲೇ ಎಲ್ಲೋ ಇದ್ದೀರಾ? ಎಲ್ಲಿದ್ದೀರಾ? ಒಂದ್ಸರಿ ಹಿಂದೆ ತಿರುಗು. ಒಳಗ್ ಕರಿ ಅಲ್ವಾ? ಅದು ಮನೇಲಿ ಯಾರೂ ಇಲ್ಲ. ಸೊ ನಾನು ಮನೆ ಒಳಗೆ ಬರ ಹಾಗಿಲ್ಲ. ನೀನು ಹೊರಗೆ ಬರ್ಬೋದಲ್ಲ. ನಾನು ನಿನ್ಗೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ. ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು ಅಂತ. ಯಾಕೇನು ಮಾತಾಡ್ತಿಲ್ಲ? ನಾವು ಇಷ್ಟಪಟ್ಟಿದ್ದು ನಮಗೆ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತಲ್ವಾ? ಆ ಖುಷಿ ಜೊತೆ ಎಲ್ಲದನ್ನ ಕಳ್ಕೊಂಡ್ಬಿಡ್ತೀವೋ ಅಂತ ಭಯ ಕೂಡ. ಅದನ್ನ ಒಂದು ಕ್ಷಣ ಕೂಡ ಬಿಟ್ಟಿರಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಅಷ್ಟೆ, ಆಮೇಲೆ ಈ ಭಯ ಎಲ್ಲ ಇರಲ್ಲ. ಈ ಕೈ ಯಾವಾಗಲೂ ನನ್ನ ಕೈಲೇ ಇರುತ್ತೆ. ನೀನು ಯಾವಾಗಲೂ ನನ್ನ ಎದುರುಗಡೆನೇ ಇರ್ತೀಯ.
ನಮಸ್ಕಾರ. ನಾನು ಪೂರ್ಣಚಂದ್ರ ಶಾಸ್ತ್ರಿ, ಮಧುರಾಪುರದಿಂದ. ಗೊತ್ತು, ಕೂತ್ಕೊಳ್ಳಿ. ನಿಮ್ಮ ಬಗ್ಗೆ ತುಂಬಾ ಚೆನ್ನಾಗೇ ಗೊತ್ತು ಶಾಸ್ತ್ರಿಗಳೇ. ಅದೇ ಕಾರಣಕ್ಕೆ ನಿಮ್ಮನ್ನ ಈಗ ಇಲ್ಲಿವರೆಗೂ ಕರೆಸ್ಕೊಂಡಿರೋದು. ಶಾಸ್ತ್ರಿಗಳೇ, ನಿಮ್ಮನ್ನ ಇಲ್ಲಿಗೆ ಯಾಕೆ ಬರೋಕ್ ಹೇಳಿದೆ ಅನ್ನೋ ಕಾರಣ ಕೇಳಿ ನಿಮಗೆ ತುಂಬಾ ಕೋಪ ಬಂತಂತೆ. ನಮ್ಮ ಜನ ವಿಷಯ ಹೇಳಿದ್ರು. ಶಾಸ್ತ್ರಿಗಳೇ, ನಾನು ತುಂಬಾ ಹಿಂಜರಿಕೆಯಿಂದಾನೆ ನಿಮ್ಮನ್ನ ಇಲ್ಲಿಗೆ ಬರೋಕ್ ಹೇಳಿದೆ. ನೀವು ಕೋಪ ಮಾಡಿಕೊಂಡ್ರು ಇಲ್ಲಿವರೆಗೂ ಬಂದಿರೋದನ್ನ ನೋಡಿದ್ರೆ ನಿಮಗೂ ನಮ್ಮಿಂದ ಏನೋ ಪ್ರತ್ಯುಪಕಾರದ ಅಗತ್ಯ ಇದೆ ಅನ್ಸುತ್ತೆ ಅಲ್ವಾ ಶಾಸ್ತ್ರಿಗಳೇ? ಏನ್ ಮಾಡೋದು? ಕೆಲವೊಮ್ಮೆ ನಾವು ಪರಿಸ್ಥಿತಿ ಕೈಗೊಂಬೆಗಳಾಗ್ಬಿಡ್ತೀವಿ. ಮಾಡಬಾರದನ್ನ ಮಾಡ್ತೀವಿ. ನಾವೇ ಏನು? ಆ ಮರ್ಯಾದಾ ಪುರುಷ ಶ್ರೀರಾಮಚಂದ್ರನೇ ಸೀತಾಮಾತೆ ಆಸೆಗಾಗಿ ಬಂಗಾರದ ಜಿಂಕೆ ಬೆನ್ನು ಹತ್ತಲಿಲ್ವೇ? ಹಾಗೆ ಪರಿಸ್ಥಿತಿ ಅನ್ನೋದು ನಮ್ಮನ್ನು ಅಧೋಗತಿಗಿಳಿಸ್ಬಿಡುತ್ತೆ. ಈಗ ನನ್ನಿಂದ ಏನಾಗ್ಬೇಕು ತಮಗೆ? ಶಾಸ್ತ್ರಿಗಳೇ, ನಮ್ಮ ಯಜಮಾನರು ಯಮುನಾದಾಸರು ಹಿಂದೆ ಇಲ್ಲೇ ಇದ್ದವರು, ದೇವರಂತ ಮನುಷ್ಯ. ಈ ಊರಿನ ಜನಗಳಿಗೆ, ಬಡಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡು ಅವರು ಸೇವೆ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿದ್ರು. ಅವರ ಮಗ ಕೂಡ ಅದೇ ಹಾದಿಯಲ್ಲಿ ನಡೆದ್ರು. ಆದ್ರೆ ಅವರ ಮೊಮ್ಮಗ ದಕ್ಷರಾಜ ಸಿಕ್ಕಾಬಟ್ಟೆ ದುಡ್ಡು ಸಂಪಾದನೆ ಮಾಡ್ದ. ಏನ್ ಮಾಡೋದು? ಅವನ ನಡತೆ ಸರಿ ಇಲ್ಲ. ದುಡ್ಡಿನ ಬಲದಿಂದ ಪೊಲೀಸ್ನವರಿಂದ ಸುಲಭವಾಗಿ ತಪ್ಪಿಸ್ಕೊಂಡ. ಆದ್ರೆ ಚಿತ್ರಗುಪ್ತನಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬಿಟ್ಟಿದೆ. ಹೇಳಬಾರದ ರೋಗ ಬಂದು ನರಳ್ತಾ ಇದ್ದಾನೆ. ಡಾಕ್ಟ್ರು, ಮಂತ್ರವಾದಿಗಳು ಎಲ್ಲಾ ಕಡೆ ತೋರಿಸಿದ್ದಾಯ್ತು, ಏನೂ ಪ್ರಯೋಜನ ಆಗಲಿಲ್ಲ. ಶಾಸ್ತ್ರಿಗಳೇ, ಈಗ ನೀವು ನಿಮ್ಮ ಪುಣ್ಯವನ್ನ ಅವನಿಗೆ ಧಾರೆ ಎಳೆದು ಕೊಟ್ರೆ